Good morning. Good morning. How are you? Enjoying the story, I hope. So, in the last class, I have sent you a video of the boy who sold his wisdom. So, do you think, is it possible? Yes, if you have the confidence it is possible, then it is really possible. Before going to the lesson, here is one activity. That is, King Akbar, listen the story carefully and tell me the answers. King Akbar, we all know King Akbar was a very richest man and there was a Birbal, his minister. King Akbar received a letter from a neighboring king. So, ಬಾಜುದವರು ಒಂದು ಲೆಟರ್ ಕಳಿಸ್ತಾರೆ. ಯಾರು ಬಾಜು ರಾಜ್ಯದ ಒಬ್ಬ ರಾಜ ಕಳಿಸ್ತಾನೆ. ಕಿಂಗ್ ಆಸ್ಕಿಂಗ್ ಎ ಪಾಟ್ ಫುಲ್ ಆಫ್ ವಿಸ್ಡಮ್. ಪಾಟ್ ಅಂದ್ರೇನು? ಮಡಿಕೆ, ಒಂದು ಗಡಿಗೆ ತುಂಬ ಬುದ್ಧಿ ಕಳಿಸು ಅಂತ ಹೇಳ್ತಾನೆ. ವಿಸ್ಡಮ್ ಅಂದರೆ ಜಾಣತನ. ಇಸ್ ಇಟ್ ಪಾಸಿಬಲ್? ಒಂದು ಗಡಿಗೆ ತುಂಬ ಬುದ್ಧಿ ಕಳಿಸೋದು ಈಸಿನಾ? ಓಕೆ, ನೋಡ್ರಿ ಹೆಂಗೆ ಕಳಿಸ್ತಾನ ಬೀರ್ಬಲ್ ಅಂತಂತ ಹೇಳಿ. ಹಿ ಇನ್ ಟರ್ನ್ ಕನ್ಸಲ್ಟೆಡ್ ಹಿಸ್ ಕ್ಲೆವರ್ ಜಸ್ಟರ್ ಬೀರ್ಬಲ್. ಸೊ ಅವಾಗೇನು ಮಾಡ್ತಾನೆ, ರಾಜಕ್ಕೆ ತಿಳಿಯೋದೇ ಇಲ್ಲ. ಏನಪ್ಪ ಇವ್ನು ಹಿಂಗೆ ಕಳ್ಸೋಣ, ಇಲ್ಲ ಆಗಲ್ಲ ಅಂತಂದ್ರೂ ನಮಗೆ ಮರ್ಯಾದೆ ಹೋಗ್ತದ, ನೋಡೋಣ ಅಂಥೇಳಿ ಬೀರ್ಬಲ್ಗೆ ಹೇಳ್ತಾನೆ. ಬೀರ್ಬಲ್ ರಿಕ್ವೆಸ್ಟೆಡ್ ದ ಕಿಂಗ್ ಟು ಗಿವ್ ಹಿಮ್ ಸಮ್ ಟೈಮ್ ಟು ಗಿವ್ ಅ ಪಾಟ್ ಫುಲ್ ಆಫ್ ವಿಸ್ಡಮ್. ಬೀರ್ಬಲ್ ಏನಂತಾನೆ, ಇಲ್ಲ ಅಂದರೆ ನಾನು ಅಷ್ಟೇನು ದಡ್ಡ ಇರಲ್ಲವ, ಸೊ ಅದಕ್ಕೆ ಏನು ಮಾಡ್ತಾನೆ, ನೋಡ್ತೀನಿ ರೀ ರಾಜ, ಒಂದು ಸ್ವಲ್ಪ ದಿನ ಟೈಮ್ ಕೊಡ್ರಿ ಅಂತ ಹೇಳ್ತಾನೆ. ದ ಕಿಂಗ್ ಅಗ್ರೀಡ್. ಸೊ ಬೀರ್ಬಲ್ ಗ್ರೀವ್ ಅ ಪಂಪ್ಕಿನ್ ಇನ್ ಅ ಪಾಟ್. ಸೊ ಅವಾಗೇನು ಮಾಡ್ತಾನೆ ಬೀರ್ಬಲ್ಲು, ಪಂಪ್ಕಿನ್ ಕುಂಬಳಕಾಯಿನ ಬೆಳೆಸ್ತಾನೆ, ಗಡಿಗೆ ಒಳಗೆ ಕುಂಬಳಕಾಯಿನ ಬೆಳೆಸ್ತಾನೆ. ಆ್ಯಂಡ್ ಗೇವ್ ಇಟ್ ಟು ದ ಕಿಂಗಿಗೆ ಕೊಡ್ತಾನೆ. ದ ಕಿಂಗ್ ಇನ್ ಟರ್ನ್ ಸೆಂಟ್ ಇಟ್ ಅಕ್ರಾಸ್ ಟು ದ ನೇಬರಿಂಗ್ ಕಿಂಗ್ ವಿತ್ ಅ ನೋಟ್. ಅವಾಗ ಏನು ಮಾಡ್ತಾನೆ ಅವನು, ರಾಜಾಗ ಕಳಿಸ್ತಾನೆ. ದ ವಿಸ್ಡಮ್ ಶುಡ್ ಬಿ ರಿಮೂವ್ಡ್ ವಿತೌಟ್ ಡ್ಯಾಮೇಜಿಂಗ್ ದ ಪಾಟ್ ಆರ್ ದ ವಿಸ್ಡಮ್ ಇನ್ ಇಟ್. ಅವಾಗೇನು ಹೇಳ್ತಾನೆ ಬೀರ್ಬಲ್, ನೀವು ಬುದ್ಧಿ ಜಾಣತನ ತೊಗೋರಿ, ಆದರೆ ಗಡಿಗೆ ಬಡಿಲಾರ್ದಂಗೆ ತೊಗೋಬೇಕು ಅಂತ ಹೇಳ್ತಾನೆ. ಅವಾಗ ಇವರಿಗೆ ಏನಾಯ್ತಪ್ಪ ವಿಚಾರ ಮಾಡ್ತಾರೆ, ಹೌದಾ ಅಂಥೇಳಿ. ಇಫ್ ಯು ಡ್ಯಾಮೇಜ್ ಐದರ್ ಆಫ್ ದ್ಯಾಮ್ ಯು ಶುಡ್ ಬಿ ರೆಡಿ ಫಾರ್ ಅ ಬ್ಯಾಟಲ್. ದ ನೇಬರಿಂಗ್ ಕಿಂಗ್ ವಾಸ್ ಸರ್ಪ್ರೈಸ್ ಟು ಸಿ ದ ಪಾಟ್ ಫುಲ್ ಆಫ್ ವಿಸ್ಡಮ್. ಏನಪ್ಪ ಬೀರ್ಬಲ್ ಹಿಂಗೆ ಹೇಳಾಕತ್ತಾನ, ಏನು ಮಾಡಲಿ ಈಗ ಅಂತ ಏನು ಮಾಡ್ತಾನೆ, ವೆಯ್ಟ್ ಮಾಡ್ತಾನೆ. ಸೊ ವಿಚಾರ ಮಾಡ್ತಾನೆ, ಈಗ ಹೊಡೆದ್ರೆ ಬುದ್ಧಿ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಸಿಕ್ಕಿಲ್ಲ ಅಂದ್ರೂ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಸೊ ಅವಾಗ ಏನು ಹೇಳಿರ್ತಾನೆ ಬೀರ್ಬಲ್, ಇಫ್ ಯು ಡ್ಯಾಮೇಜ್ ಐದರ್ ಆಫ್ ದೆಮ್ ಯು ಶುಡ್ ಬಿ ರೆಡಿ ಫಾರ್ ಅ ಬ್ಯಾಟಲ್. ಅಕಸ್ಮಾತ್ ನೀವು ಗಡಿಗೆನೂ ಹೊಡಿಬಾರ್ದು, ಬುದ್ಧಿನೂ ತೊಗೋಬೇಕು, ಅಷ್ಟು ಶಾಣೆ ಇದ್ದರೆ ತೊಗೋರಿ, ಹೆಂಗೆ ತೊಗೋತೀರಿ ಅಂತ ಹೇಳ್ತಾನೆ. ದ ನೇಬರಿಂಗ್ ಕಿಂಗ್ ವಾಸ್ ಸರ್ಪ್ರೈಸ್ ಟು ಸಿ ದ ಪಾಟ್ ಫುಲ್ ಆಫ್ ವಿಸ್ಡಮ್, ರಿಯಲೈಸ್ಡ್ ಹಿಸ್ ಮಿಸ್ಟೇಕ್ ಆ್ಯಂಡ್ ಫೆಲ್ ಅಟ್ ದ ಎಂಪರರ್ಸ್ ಫೀಟ್. ಹಿ ಬೆಗ್ಡ್ ದ ಎಂಪರರ್ ಫಾರ್ ಗಿವ್ ದೆಮ್. ಅವಾಗ ಅವನಿಗೆ ಬುದ್ಧಿ ಬಂದು ಅಕ್ಬರ್ಗೆ ಬಂದು ಕೇಳ್ತಾನೆ, ಅಕ್ಬರ್ ತಪ್ಪ ಐತ್ರಿ ನನಗೆ ಅಂಥೇಳಿ ಕಾಲು ಮುಗಿತಾನೆ. ಸೊ ವಾಟ್ ವಾಸ್ ದ ಡಿಮ್ಯಾಂಡ್ ಆಫ್ ದ ನೇಬರಿಂಗ್ ಕಿಂಗ್? ಎಸ್, ಹಿಯರ್ ಇಟ್ ಈಸ್ ಇನ್ ದ paragraph itself. The neighboring king was asked for a pot full of wisdom. Next, how did Birbal get a pot full of wisdom? How did Birbal get a pot full of wisdom? So Birbal ಹೆಂಗೆ ಸಿಕ್ತು? Birbal took a pot and grew a pumpkin in a pot and gave it to the king. So he got wisdom by the pumpkin growing in the pot. What is the meaning of a pot full of wisdom? Pot full of wisdom means, so ಗಡಿಗೆ ಯಾವುದೇ ಒಂದು ಕೊಡದೊಳಗೆ ನೀರು ತುಂಬಿದ್ರೆ ಏನಾಗುತ್ತೆ, ಫುಲ್ ತುಂಬಿದ್ರೆ ತೊಗೊಂಡು ಹೋದ್ರೆ ತುಳ್ಕೋದಿಲ್ಲ, ಅಂದರೆ ಚೆಲ್ಲೋದಿಲ್ಲ. ಅಕಸ್ಮಾತ್ ನಾವು ಕೊಡದಾಗ ಅರ್ಧ ಕೂಡ ನೀರು ತುಂಬಿ ತೊಗೊಂಡು ಹೋಗಕತ್ರೆ ಏನಾಗುತ್ತೆ, ನೀರು ಚೆಲ್ತವೆ. ಸೊ ದಟ್ ಈಸ್ ದ ಮೀನಿಂಗ್ ಆಫ್ ಪಾಟ್ ಫುಲ್ ಆಫ್ ವಿಸ್ಡಮ್. When you fill the pot full of water, it won't make sound or it won't get out of the pot. But when you fill it half, that means less than full, then it starts shaking itself and the water falls down. So the Birbal's moral was, ಬುದ್ಧಿನ ಅಳಿಲಿಕ್ಕಾಗಲ್ಲ, ಎಷ್ಟದ ಬುದ್ಧಿ ಜಾಣತನ ಅಂಥೇಳಿ ಅಳಿಲಿಕ್ಕಾಗಲ್ಲ ಅಂಥೇಳಿ ಹೇಳುವಂಥದ್ದು ಬೀರ್ಬಲ್ನ ಜಾಣತನ. ಓಕೆ, ನೆಕ್ಸ್ಟ್ ಏನದಪ್ಪ, ಹಿಯರ್ ವಿ ಹ್ಯಾವ್ ನ್ಯೂ ವರ್ಡ್ಸ್ ವಿಚ್ ಆರ್ ನ್ಯೂ ಫಾರ್ ಯುವರ್ ಲೆಸನ್. ವೇರ್ಡ್ ಮೀನ್ಸ್ ಸ್ಟ್ರೇಂಜ್, ವಿಚ್ ಇಸ್ ನ್ಯೂ. ಯಾವುದು ಹೊಸದಿರುತ್ತೋ ಅದಕ್ಕೆ ವೇರ್ಡ್ ಅಂತ ಕರೀತಾರೆ. ಇಟ್ ಈಸ್ ಇನ್ ದ ಲೆಸನ್.
ಸ್ಟಾರ್ಮ್ಡ್ ರಶ್. ಸ್ಟಾರ್ಮ್ ಮೀನ್ಸ್ ಬಿರುಗಾಳಿ, ಭೂಕಂಪ. ಬಿರುಗಾಳಿ ಅಂತ ಹೇಳ್ತೀವಿ, ಜೋರಂತ ಗಾಳಿ ಬಂದರೆ ಸ್ಟಾರ್ಮ್ ಅಂತೇಳಿ. ರನ್ ಇನ್ ವೆರಿ ಫಾಸ್ಟ್. ಎರನ್ಸ್ a short journey to get something for somebody. ಲಾಸ್ಟ್ ಲೆಸನ್ಗೆ ನಾವು ಲಾಸ್ಟ್ ಸ್ಟ್ಯಾಂಡರ್ಡ್ in the 7th standard we have studied errands. A short journey to get something for somebody. Okay, next one is furious, very angry. Furious was very angry. Bubbled, so ಯಾರಿಗೆ ಕ್ಲಿಯರ್ ಆಗಿ ಮಾತಾಡಲ್ಲ ಅದು bubbled. To talk quickly or in a way that is difficult to understand. ಪಟ 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 ಪಟ. ಯಾರು ಪಟ 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 ಫಾಸ್ಟಾಗಿ ಮಾತಾಡ್ತಾರೆ ಅವ್ರದ್ದು ಅರ್ಥ ಆಗಲ್ಲ, ದಟ್ ಈಸ್ ಬಬಲ್ಡ್. ವಿಸ್ಡಮ್, ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಾಲೆಜ್. ಬ್ಯಾನಿಷ್, ಸೆಂಡ್ ಸಂಬಡಿ ಔಟ್ ಆಫ್ ದ ಕಂಟ್ರಿ ಆ್ಯಸ್ ಅ ಪನಿಷ್ಮೆಂಟ್. ನಾವೆಲ್ಲ ಏನು ಮಾಡ್ತೀವಿ, ಸಮ್ ಟ್ಯಾಬ್ಲೆಟ್ಸ್ ಆ್ಯಂಡ್ ಸಮ್ ಪ್ರಾಡಕ್ಟ್ಸ್ ವಿ ಬ್ಯಾನ್. ನಾವು ವಿ ಹ್ಯಾವ್ ಬ್ಯಾನ್ಡ್ ದ Chinese apps like TikTok, ShareIt and all. Okay, next, persuade, convince, to convince. Feign, pretend. Pretend means to act. So let us read and enjoy the story. Are you ready? Okay. So there was a boy called Nagendra and he was orphaned. Orphaned means anatha. Nagendra was orphaned and found himself without a job. ಸೊ ಅವನೇನಾಗುತ್ತಾ, ಅನಾಥ ಇರ್ತಾನೆ. ಆಮೇಲೆ ಅವನಿಗೆ ಎಲ್ಲೂ ದುಡ್ಡು ಸಿಗಲ್ಲ. ದುಡ್ಡು ಎದಕ್ಕೆ ಬೇಕಪ್ಪ ಅಂದರೆ ಖರ್ಚಿಗೆ, ಅವನಿಗೆ ಬಟ್ಟೆ ಉಟ್ಕೊಳ್ಳೋಕೆ, ತಿನ್ನೋದಕ್ಕೆ, ಉಣ್ಣೋದಕ್ಕೆ ಎಲ್ಲ ಬಟ್ ಬೇಕಾಗಿರ್ತವೆ, ಸಿಗೋದಿಲ್ಲ. ಅವಾಗ ಏನು ಮಾಡ್ತಾನೆ ಅವನು, ನಾನು ಶಾಣೆ ಇದ್ದೀನಪ್ಪ, ಹೆಂಗಾರ ಮಾಡಿ ದುಡ್ಡು ಗಳಿಸ್ಕೋಬೇಕು ಅಂತ ಮಾಡ್ತಾನೆ. ಸೊ ಅವಾಗ he was clever and he had learned many things by observing his father. ಅವ್ರ ಪಾಪ ಮಾಡೋದನ್ನು ನೋಡಿ ಕಲ್ತಿರ್ತಾನೆ ಅವನು. ಒನ್ ಡೇ he had a brilliant idea. ಸೊ ಅವಾಗ ಏನು ಅನ್ನಿಸ್ತವನಿಗೆ, ನಾನು ಹೆಂಗೆ ಗಳಿಸ್ಬೇಕಪ್ಪ ದುಡ್ಡೀಗ ಅಂತ ವಿಚಾರ ಮಾಡ್ತಾನೆ. he went into the town. ಸೊ ಊರಿಗೆ ಹೋಗ್ತಾನೆ ಅವನು, ದೊಡ್ಡ ಸಿಟಿಗೆ ಊರಿಗೆ ಹೋಗ್ತಾನೆ. ಆ್ಯಂಡ್ hired the smallest and cheapest place. ಸೊ ಸ್ಮಾಲೆಸ್ಟ್ ಅಂದರೆ ಸಣ್ಣ ಜಾಗ, ಚೀಪೆಸ್ಟ್ ಅಂದರೆ ಭಾಳ ಕಮ್ಮಿ. ಯಾಕಂದರೆ ನಾವು ಏನೇ ಒಂದು ಅಂಗಡಿ ಹಾಕಬೇಕಂದ್ರೆ ಬಾಡಿಗೆ ಕೊಡಲೇಬೇಕು. ಮನೆಗೆ ಹೆಂಗೆ ಬಾಡಿಗೆ ಕೊಡ್ತೀವಿ ಹಾಗೆ ಜಾಗಕ್ಕೂ ಬಾಡಿಗೆ ಕೊಡಬೇಕು. ಸೊ ಆ ಹುಡುಗನೂ ಏನು ಮಾಡ್ತಾನೆ, ಸಣ್ಣ ಜಾಗ ತೊಗೋತಾನೆ, ಭಾಳ ಕಮ್ಮಿ ರೇಟಿಗೆ ತೊಗೋತಾನೆ. he could find and set up a shop. ಅಷ್ಟು ಜಾಗದಾಗ ಒಂದು ಸಣ್ಣ ಅಂಗಡಿ ತೆಗಿತಾನೆ. ಏನು ಅಂಗಡಿ ತೆಗಿತಾನಪ್ಪ, ಅಲ್ಲಿ ಬರೀತಾನೆ ವಿಸ್ಡಮ್ ಫಾರ್ ಸೇಲ್ ಅಂತ ಬರೀತಾನೆ. ಒಂದು ಪೇಪರ್ ತೊಗೊಂಡು ಅದ್ರ ಮೇಲೆ ಬರೀತಾನೆ. he spent a few nickel coins he had on paper. ಸೊ he had some few nickel coins. ನಿಕ್ಕಲ್ ಅಂದರೆ ಇವಾಗ ಕಂಚು. ಸೊ ಕಬ್ಬಣ, ಹಿತ್ತಾಳಿ, ತಾಮ್ರ ಮಿಕ್ಸ್ ಮಾಡಿರೋವಂಥ ಒಂದು ಕಾಯಿನ್ ಇರುತ್ತೆ. ಕಂಚಿನ ಮೂರ್ತಿ ಅಂತ ಹೇಳ್ತಾರೆ, ದೇವ್ರದ್ದೆಲ್ಲ ಮೂರ್ತಿಗಳು ಇರ್ತಾವೆ. ಆ ಥರ ಅವಾಗ ಹಳೆಯ ಕಾಲದಾಗ ಕಾಯಿನ್ಸ್ ಇರ್ತಿದ್ವು. ಆ ಕಾಯಿನ್ಸ್ನ ಏನು ಮಾಡ್ತಾನೆ ಅವನು, ಫಸ್ಟ್ ಪೇಪರ್ ತೊಗೋತಾನೆ, ಇಂಕ್ ತೊಗೋತಾನೆ ಮತ್ತು ಪೆನ್ ತೊಗೋತಾನೆ. ತೊಗೊಂಡು ಏನು ಮಾಡ್ತಾನೆ, he put a placard that wisdom for sale. ವಿಸ್ಡಮ್ ಫಾರ್ ಸೇಲ್ ಅಂಥೇಳಿ ಬರೆದು ಒಂದು ಬೋರ್ಡ್ ಹಾಕ್ತಾನೆ. ಎಲ್ಲರಿಗೂ ಶಾಕ್ ಆಗ್ತಾರೆ, ಇದೇನಪ್ಪ ಈ ಹುಡುಗ ಇಂಥ ಅಂಗಡಿ ಹಾಕ್ಯಾನ, ನಾವು ಪ್ರಾಡಕ್ಟನ್ನು ಮಾರಿದರೆ, ಸಾಮಾನು ಮಾರಿದರೆ ತೊಗೊಂಡು ಹೋಗಲ್ಲ, ಇವ ಹಿಂಗೆ ಬುದ್ಧಿನ ಹೆಂಗೆ ಮಾರ್ತಾನ ಅಂತ ವಿಚಾರ ಮಾಡ್ತಾರೆ. ಆಲ್ ಅರೌಂಡ್ ಹಿಮ್ ವೇರ್ ಮರ್ಚೆಂಟ್ಸ್ ಹೂ ಹ್ಯಾಡ್ ಲಾರ್ಜ್ ಶಾಪ್ಸ್. ಆಲ್ ಅರೌಂಡ್ ಅಂದರೆ ಅವ್ನ ಸುತ್ತಮುತ್ತ ಏನಿರ್ತವೆ, ವ್ಯಾಪಾರಿ ಇರ್ತಾರೆ. ಮರ್ಚೆಂಟ್ಸ್ ಮೀನ್ಸ್ ವ್ಯಾಪಾರಿಗಳು. ಹೂ ಹ್ಯಾಡ್ ಲಾರ್ಜ್ ಶಾಪ್ಸ್, ಅವ್ರ ಹತ್ರ ಎಲ್ಲ ದೊಡ್ಡ ದೊಡ್ಡ ಅಂಗಡಿ ಇರ್ತವೆ. ದೇ ಸೋಲ್ಡ್ ಕ್ಲಾತ್, ಬಟ್ಟೆ ಮಾರ್ತಾರೆ, ಜ್ಯುವೆಲರಿ, fruits, vegetables and things that people bought every day. ದಿನ ಬೇಕಾಗಿದ್ದನ್ನು ಮಾರ್ತಾನೆ. ನಾಗೇಂದ್ರ ಕಾಲ್ಡ್ ಔಟ್ ಆಲ್ ಕೈಂಡ್ಸ್ ಆಫ್ ವಿಸ್ಡಮ್ ಫಾರ್ ಸೇಲ್. ಸೊ ನಾಗೇಂದ್ರ ಏನಂತ ಕರಿತಿರ್ತಾನೆ, ಚೀರ್ತಿರ್ತಾನೆ, ಎಲ್ಲ ಥರದ ಬುದ್ಧಿ ಸಿಗ್ತದೆ ಬರ್ರಿ, ಇಲ್ಲಿ ಎಲ್ಲ ಥರದ ನಾಲೆಜ್ ಸಿಗ್ತದೆ ಬರ್ರಿ ಅಂತ ಹೇಳ್ತಾನೆ. ಆಲ್ ಕೈಂಡ್ಸ್ ಆಫ್ ವಿಸ್ಡಮ್ ಫಾರ್ ಸೇಲ್, ರೀಸನಬಲ್ ಪ್ರೈಸಸ್. ಅಷ್ಟೇನು ಕಾಸ್ಟ್ಲಿ ಇಲ್ಲ, ಅಷ್ಟೇನು ಸಸ್ತಾ ಇಲ್ಲ, ನಿಮಗೂ ಲಾಸ್ ಇಲ್ಲ, ನನಗೂ ಲಾಸ್ ಇಲ್ಲ, ಇಬ್ಬರಿಗೂ ರೀಸನಬಲ್ ರೇಟ್ ಅದ ಬರ್ರಿ ಅಂತ ಹೇಳಿ ಚೀರ್ತಿರ್ತಾನೆ. ಇಲ್ಲೆಲ್ಲ ಮಾರ್ಕೆಟ್ನಾಗ ಏನು ಚೀರ್ತಾರೆ, 10 ರೂಪಾಯಿ ಕೂದೋ, 10 ರೂಪಾಯಿ ಏಕ್ 100 ಕೂದೋ, 100 ಕೂತೀನ್ ಅಂತ ಕರಿತಿರ್ತಾರೆ. ಆ ಥರ ಮಾರ್ತಿರ್ತಾನೆ ಅವನು. ದ ಪೀಪಲ್ ಹೂ ಹ್ಯಾಡ್ ಕಮ್ ಟು ಬೈ ಥಿಂಗ್ಸ್ ಕುಡ್ ನಾಟ್ ಸಿ ಎನಿಥಿಂಗ್ ಇನ್ ಹಿಸ್ ಶಾಪ್. ಜನ ಅಂಗಡಿ ಮುಂದೆ ಓಡಾಡ್ತಿರ್ತಾರೆ, ಶಾಪ್ ಮುಂದೆ ಓಡಾಡುವಾಗ ದೇ ಡಿಡ್ ನಾಟ್ ಸಿ ಎನಿಥಿಂಗ್ ಇನ್ ಹಿಸ್ ಶಾಪ್ but could hear only the sound of his shouting. There was nothing in his shop, only there were some pen, papers and ink. And they were not seeing anything, only he was shouting, the shouting of the boy. They crowded around and laughed at him. They crowded means
ಆಲ್ ದ ಪೀಪಲ್ ಕೇಮ್ ಅರೌಂಡ್ ಹಿಮ್. ಅವ್ನ ಸುತ್ತಮುತ್ತ ಜನ ಭಾಳಷ್ಟು ಬರ್ತಾರೆ. ಆಮೇಲೆ ನಗ್ತಾರೆ ಅವನ ಮೇಲೆ. ಎದಕ್ಕೆ ನಗ್ತಾರಪ್ಪ ಅಂದರೆ, ಹುಡುಗ ಏನಪ್ಪ ಸಾಮಾನು ಮಾರಿದ್ರೆ ತೊಗೊಳಕತ್ತಿಲ್ಲ, ಬುದ್ಧಿ ಮಾರ್ತಾನಂತ. ಹೆಂಗೆ ಮಾರ್ತಾನೋ ಏನೋ ಅಂಥೇಳಿ ನಗ್ತಾರೆ. ನೋ ಒನ್ ಬಾಟ್ ಇವನ್ ಒನ್ ಪೀಸ್ ಆಫ್ ವಿಸ್ಡಮ್ ಫ್ರಮ್ ಹಿಮ್. ಸೊ ಅವಾಗ ಎಲ್ಲರೂ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಎಲ್ಲರೂ ಬರ್ತಾರೆ, ನಿಂದಿರ್ತಾರೆ, ನೋಡ್ತಾರೆ, ಹೋಗ್ತಾರೆ, ನಗ್ತಿರ್ತಾರೆ. ಅವಾಗ ಹುಡುಗಗೆ ಏನೋ ಅಂದ್ರೂ ಅವನೇನು ಮಾಡಲ್ಲ, ಇವ್ರು ಹೇಗೆ ಮಾಡ್ತಾರೆ ಬಿಡು ಅಂಥೇಳಿ ಸುಮ್ಮನೆ ಹಾಗೆ ಮಾರ್ತಾ ಇರ್ತಾನೆ. ವಿಸ್ಡಮ್ ಫಾರ್ ಸೇಲ್, ವಿಸ್ಡಮ್ ಫಾರ್ ಸೇಲ್, ಆಲ್ ಕೈಂಡ್ಸ್ ಆಫ್ ವಿಸ್ಡಮ್ ಇನ್ ರೀಸನಬಲ್ ಪ್ರೈಸಸ್ ಅಂತ ಚೀರ್ತಾ ಇರ್ತಾನೆ. ಅವಾಗ ಯಾರು ತೊಗೊಳೋಲ್ಲ ಅಂದ್ರೂ ಹುಡುಗ ಏನು ಮಾಡಲ್ಲ, ಹೋಗಲಿ ಬಿಡು ಅಂಥೇಳಿ ಹಾಗೆ ಕಂಟಿನ್ಯೂ ಮಾಡ್ತಿರ್ತಾನೆ. ನೆಕ್ಸ್ಟ್ ಅವಾಗ ಒಂದು ಹುಡುಗ ಬರ್ತಾನೆ. ಅವನ ಬಾಜುಗೆ ಅವನ ಅಂಗಡಿ ಕಡೆಗಿಂದ ಒಂದು ಹುಡುಗ ಹೋಗ್ತಾನೆ. ಆ ಹುಡುಗ ಯಾರ ಮಗ ಇರ್ತಾನೆ ಅಂದರೆ ಒಬ್ಬರು ಸಾಹುಕಾರನ ಮಗ ಇರ್ತಾನೆ. ಬಾಬು ಪುಟ್ ಡೌನ್ ಅ ನಿಕಲ್ ಕಾಯಿನ್ ಆ್ಯಂಡ್ ಆಸ್ಕ್ಡ್ ನಾಗೇಂದ್ರ ಟು ಗಿವ್ ಹಿಮ್ ಅ ನಿಕಲ್ಸ್ ವರ್ತ್ ಆಫ್ ವಿಸ್ಡಮ್. ಆ ಹುಡುಗ ಏನು ಮಾಡ್ತಾನೆ, ಈಗ ಸಣ್ಣ ಮಕ್ಕಳೆಲ್ಲ ಅಂಗಡಿಗೆ ಹೋದರೆ ಏನಾಗ್ತಾರೆ, ಏನೋ ಒಂದು ನೋಡ್ತಾರೆ, 10 ರೂಪಾಯಿ ಇದ್ರೂ ತರ್ತಾರೆ, 20 ರೂಪಾಯಿ ಇದ್ರೂ ತರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಸೊ ಹಾಗೆ ಇವನು ಏನು ಮಾಡ್ತಾನೆ, ಬಾಬು ನಾಗೇಂದ್ರನ ಕಡೆಗೆ ಹೋಗಿ, ನನಗೊಂದು ಸ್ವಲ್ಪ ಬುದ್ಧಿ ಕೊಡಪ್ಪ ಅಂಥೇಳಿ ಒಂದು ಕಾಯಿನ್ ಇಟ್ಟು ವಿಸ್ಡಮ್ ಕೊಡು ಅಂತ ಹೇಳ್ತಾನೆ. ಅವಾಗ ವಿಸ್ಡಮ್ ಬರೆದು ಕೊಡ್ತಾನೆ. ಏನಂತ ಬರೆದು ಕೊಡ್ತಾನೆ, ದ ಬಾಯ್ ಟುಕ್ ಔಟ್ ಆಫ್ ಅ ಪೀಸ್ ಆಫ್ ಪೇಪರ್ ಆ್ಯಂಡ್ ರೋಟ್ ಆನ್ ಇಟ್, ಇಟ್ ಈಸ್ ನಾಟ್ ವೈಸ್ ಟು ಸ್ಟ್ಯಾಂಡ್ ಆ್ಯಂಡ್ ವಾಚ್ 2 ಪೀಪಲ್ ಫೈಟಿಂಗ್. ಸೊ ಒಳ್ಳೆಯದನ್ನ ಅಲ್ಲ, ಇಬ್ಬರು ಜಗಳ ಆಡೋದನ್ನು ನೋಡಿ ಸುಮ್ಮನೆ ನಿಂದಿರೋದು ಸರಿಯಲ್ಲ ಅಂತ ಬರೀತಾನೆ. ಆ್ಯಂಡ್ ಹಿ ಆಸ್ಕ್ಡ್ ಬಾಬು ಟು ಕೀಪ್ ಇಟ್ ಟೈಡ್ ಇನ್ ಹಿಸ್ ಟರ್ಬನ್ ಕ್ಲಾತ್. ಸೊ ಟರ್ಬನ್ ಅಂದರೆ ಇಲ್ಲೆಲ್ಲ ರುಮಾಲು ಸುತ್ಕೋತಿರ್ತಾರೆ ಅಜ್ಜದರೆಲ್ಲ. ಸೊ ಅವಾಗ ಸಣ್ಣ ಮಕ್ಕಳನ್ನು ರುಮಾಲೇ ಸುತ್ಕೋತಿದ್ರು. ಆವಾಗ ರುಮಾಲ್ದಾಗ ಕಟ್ಕೊಂಡು ಇಟ್ಕೋ, ಎಲ್ಲಿ ಕಳ್ಕೋಬೇಡ ಅಂತ ಹೇಳಿ ಕೊಡ್ತಾನೆ. ಯಾರು ಕೊಡ್ತಾರೆ, ನಾಗೇಂದ್ರ ಕೊಡ್ತಾನೆ. ಯಾರಿಗೆ, ಬಾಬು ಕೊಡ್ತಾನೆ. ಸೊ ಬಾಬು ಏನು ಮಾಡ್ತಾನೆ, ಸುಮ್ಮನೆ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಅವ್ರ ಪಪ್ಪ ಹೇಳ್ತಾನೆ, ಬಾಬು ವೆಂಟ್ ಟು ಹೋಮ್ ಆ್ಯಂಡ್ ಶೋಡ್ ಹಿಸ್ ಫಾದರ್ ವಾಟ್ ಹಿ ಹ್ಯಾಡ್ ಬ್ರಾಟ್. ಅವಾಗ ಮಗ ಹೋಗಿ ಹೇಳ್ತಾನೆ, ಅಪ್ಪ ನಾನು ಏನು ತಂದು ನೋಡಿಲ್ಲೇ ಅಂತ ಹೇಳ್ತಾನೆ. ಹಿ ಸ್ಯಾಡ್, ಐ ಬಾಟ್ ಸಮ್ ವಿಸ್ಡಮ್ ಫಾರ್ ಅ ನಿಕಲ್. ನಾನು ಬುದ್ಧಿ ತಂದೀನಿ ಅಂತ ಹೇಳ್ತಾನೆ. ಆ್ಯಂಡ್ ಐ ಹ್ಯಾವ್ ಇಟ್ ಹಿಯರ್, ಇಲ್ಲದ ನೋಡು ಅಂತ ಹೇಳ್ತಾನೆ. ಆಮೇಲೆ ತೆಗೆದು ತೋರ್ಸಾನೆ. ಟೈಡ್ ಅಪ್ ಇನ್ಸೈಡ್ ದಿಸ್ ಟರ್ಬನ್ ಕ್ಲಾತ್. ದ ಫಾದರ್ ಅನ್ಟೈಡ್ ದ ನಾಟ್. ಟೈಡ್ ಮೀನ್ಸ್ ಕಟ್ಟೋದು, ಅನ್ಟೈಡ್ ಬಿಚ್ಚೋದು, ಅಪೋಸಿಟ್ ವರ್ಡ್ಸ್. ನಾಟ್ KNOT, K is silent, so knot means gantu. The father untied the knot, looked at the scrap of paper and read what was written on it. It is not wise to stand and watch 2 people fighting. ಸೊ ಬಾಬುನಪ್ಪ ನೋಡ್ತಾನೆ, ಏನು ಇಬ್ಬರು ಜಗಳ ಆಡೋದನ್ನು ನೋಡಿಕೊಂಡು ಸುಮ್ಮನೆ ಇರಬಾರ್ದು ಅಂತ ಬರ್ದಿಂದಿರ್ತದೆ ಅದ್ರೊಳಗೆ. ಅವಾಗ ಹೀಗೆ ಸುಮ್ಮನೆ ಸಿಟ್ಟು ಬರ್ತದೆ ಯಾರಿಗೆ, ಬಾಬುನಪ್ಪ. He was furious. Furious means very angry. He screamed at his son. ಮಗನ ಮೇಲೆ ಚೀರಾಡ್ತಾನೆ. Scream means ಚೀರಾಡೋದು, ಕಿರ್ಚಾಡೋದು. You fool, paying a nickel for this nonsense? Everyone knows you should not stand and watch 2 people fighting. ಅವಾಗ ಹೇಳ್ತಾನೆ ಅವರಪ್ಪ, ಬಾಬುನ ಪಪ್ಪ ಹೇಳ್ತಾನೆ, ಇದು ಎಲ್ಲರಿಗೂ ಗೊತ್ತದ ಮಗ, ಇಬ್ಬರು ಜಗಳ ಆಡುವಾಗ ಸುಮ್ಮನೆ ಒಬ್ರು ನೋಡ್ಕೊಂಡು ನಿಂದಿರಬಾರ್ದು ಅನ್ನೋದು ಎಲ್ಲರಿಗೂ ಗೊತ್ತದ, ನೀನು ಯಾಕೆ ತೊಗೊಂಡು ಬಂದು ಅಂತ ಹೇಳಿ ಬೈತಾನೆ ಮಗನಿಗೆ. ದೆನ್ ಹಿ ವೆಂಟ್ ಟು ದ ಮಾರ್ಕೆಟ್ ಪ್ಲೇಸ್ ಆ್ಯಂಡ್ ಸ್ಟಾಂಬ್ಡ್ ಇನ್ ಟು ನಾಗೇಂದ್ರ ಶಾಪ್ ಆ್ಯಂಡ್ ಸ್ಕೋಲ್ಡೆಡ್ ಹಿಮ್. ನಾಗೇಂದ್ರನ ಶಾಪಿಗೆ ಹೋಗ್ತಾನೆ, ಬಡ ಹೋಗ್ತಾನೆ. ಈಗ ಸಿಟ್ಟು ಬಂದು ಏನು ಮಾಡ್ತಾನೆ, ನಿಮ್ಮ ಮನೆಗೂ ಯಾರಾದರೂ ತಂದ್ರೆ, ನಿಮ್ಮ ಮಮ್ಮಿದಾರ ಏನು ಮಾಡ್ತಾರೆ, ಸಣ್ಣ ಮಗು ಏನಾದರೂ ತಂದ್ರೆ 10 ರೂಪಾಯಿ 5 ರೂಪಾಯಿ ಸಾಮಾನು 10 ರೂಪಾಯಿ ಕೊಡ್ತಂದ್ರೆ ಏನು ಮಾಡ್ತಾರೆ, ಯಾರದು ಕೊಟ್ಟವ್ರು ನಡಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಹಾಗೆ ಬಾಬುನ ಪಾಪನೂ ಕರ್ಕೊಂಡು ಹೋಗ್ತಾನೆ. ಎಲ್ಲಿ ಹೋಗ್ತಾರೆ, ನಾಗೇಂದ್ರನ ಶಾಪಿಗೆ ಹೋಗ್ತಾರೆ. ಸೋಲ್ಡೆಡ್ then he went to the market place and stormed into Nagendra's shop and scolded him soundly. ಜೋರಾಗಿ ಬೈತಾನೆ. You scoundrel, you have cheated my son. He is a fool and you are a cheat. Return the nickel or else I will call the police. ಸೊ ಏನಂತಾನೆ, ಹೇ ಸ್ಕೌಂಡ್ರಲ್, ನನ್ನ ಮಗ ಒಂದು ಹುಚ್ಚನ, ನೀವೊಂದು ಅವನಿಗೆ ಮೋಸ ಮಾಡಿದಿ, ರೊಕ್ಕ ವಾಪಸ್ ಕೊಡು, ಇಲ್ಲಾಂದ್ರೆ ನಾ ಪೊಲೀಸಿಗೆ ಕರಿತೀನಿ ಅಂತ ಹೇಳ್ತಾನೆ. ಯು ಸ್ಕೌಂಡ್ರಲ್, ಯು ಹ್ಯಾವ್ ಚೀಟೆಡ್ ಮೈ ಸನ್. ಹೀ ಈಸ್ ಎ ಫೂಲ್ ಆ್ಯಂಡ್ ಯು ಆರ್ ಅ ಚೀಟ್. ರಿಟರ್ನ್ ದ ನಿಕಲ್ ಆರ್ ಎಲ್ಸ್ ಐ ವಿಲ್ ಕಾಲ್ ದ ಪೊಲೀಸ್. Nagendra said, if you don't want my goods, you can return it. Give me back my wisdom and you can have your money back.
So Nagendra told, you can give my wisdom back and you can take your money back. The passerby supported Nagendra. So the people who are walking there, no, they supported Nagendra. Yes, he is telling right. You can return his product back and you can take the money. So Gupta readily signed the document. So Gupta took a document and signed, and took because he can't return the wisdom. ಓದಿದ್ದನ್ನು ಮರ್ತು ಹೋಗ್ಲಿಕ್ಕೆ ಬರಲ್ಲ, ಅದಕ್ಕೆ ಏನು ಮಾಡಬೇಕಾಗ್ತದೆ, ನಾಗೇಂದ್ರ ಒಂದು ಡಾಕ್ಯುಮೆಂಟ್ ಬರೀತಾನೆ. ಏನಪ್ಪ ಬರೀತಾರೆ ಅಂದರೆ, ನೀವು ನಾನು ಕೊಟ್ಟಿರೋದನ್ನು ಓದಿರಿ, ನೆನ್ಪಿಟ್ಕೊಂಡಿರಿ, ಅದನ್ನು ಎಲ್ಲಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾನೆ. Gupta readily signed the document and took his money. He was happy that it had been easy to undo his son's foolish bargain. ನನ್ನ ಮಗ ಮಾಡಿದ ತಪ್ಪನ್ನ ನಾ ಕರೆಕ್ಟಾಗಿ ಮಾಡಿಬಿಟ್ಟಪ್ಪ ಅಂತ ಅನ್ಕೋತಾನೆ. ಸೊ today let us finish today's class. In the next class we will discuss about the next story. ಮುಂದೇನಾಯಿತು ಅಂತ ನೀವು ಓದ್ಕೊಂಡು ಇಟ್ಕೊಳ್ರಿ, ನಾನು ಹೇಳ್ತೀನಿ ನಿಮಗೆ. ಸೊ ಇಲ್ಲಿ ತನಕ ಏನೇನು ಓದಿ, ಟುಡೇ ವಾಟ್ ವಿ ಲರ್ನ್ಡ್? ಟುಡೇ ವಿ ಲರ್ನ್ ಸಮ್ ನ್ಯೂ ಮೀನಿಂಗ್ಸ್ ಆ್ಯಂಡ್ ದ ಅಕ್ಬರ್ ಬೀರ್ಬಲ್ ಸ್ಟೋರಿ ಆ್ಯಂಡ್ ದ ನಾಗೇಂದ್ರಾಸ್ ಟ್ಯಾಲೆಂಟ್. ಸೊ he sold wisdom which cannot be seen, but see his talent, how intelligent he is. Nowadays we are also seeing small people all are doing some applications, mobile applications, and some new things, products like drones, cameras, and they are running some business. So you also try to do something like Nagendra. Okay, so in the next class we will discuss. Thank you for watching the video. Have a good day. Bye.